ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬ್ಯಾಂಕ್ ಸಾಲ ಮತ್ತು ಕೈ ಸಾಲ ಹೇಗೆ ತೀರಬೇಕು, ಅದಕ್ಕೆ ಯಾವ ತಂತ್ರವನ್ನು ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾದಂಥ ಒಂದು ಸಂಚಿಕೆಯನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ವಿನಯ್ ಯೋಗಿ ಗುರೂಜಿ ಅಂತ ಟೈಪ್ ಮಾಡಿ. ನೋಡಿ, ಬ್ಯಾಂಕ್ ಸಾಲ ಮತ್ತು ಕೈ ಸಾಲ ಏನಕ್ಕೆ? ನೋಡಿ, ಬ್ಯಾಂಕ್ ಸಾಲ ಇರುತ್ತಲ್ಲ, ಈ ಬ್ಯಾಂಕ್ ಸಾಲ ತೀರಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಋಣ ಬಾಧೆ. ಬ್ಯಾಂಕ್ ಸಾಲ ಇರಬೇಕು, ಬ್ಯಾಂಕ್ ಸಾಲ ಕಡಿಮೆ ಆಗಬೇಕು ಅಂತಂದರೆ ಮನೇಲಿ ಪಾಸಿಟಿವ್ ಆಗಿರೋಂಥ ವಸ್ತುಗಳನ್ನು ಇಡಬೇಕು. ಏನು ಇಡಬೇಕು? ಫಿಶ್ಶು ಅಂದರೆ ಅಕ್ವೇರಿಯಮ್ನ ಇಡಬೇಕು. ಜೊತೆಗೆ ಮನೆಯಲ್ಲಿ ಕುದುರೆ ಲಾಳವನ್ನು ಅಳವಡಿಸ್ಬೇಕು. ಸ್ಫಟಿಕದ ಕಲ್ಲನ್ನು ಇಡಬೇಕು. ಪ್ರತಿನಿತ್ಯ ಮನೆಯ ಒಳಗಡೆ ಎಲ್ಲ ರೂಮ್ಗಳಲ್ಲೂ. ಇದರಿಂದ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರ್ ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀರೋ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳ ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಗಂಟೆಯನ್ನು ಬಾರಿಸ್ತಾ ಇರಬೇಕು. ಮತ್ತು ಸಹಸ್ರಾರ್ಚನೆ ಮಾಡಿರೋಂಥ ಕುಂಕುಮವನ್ನು ಪ್ರತಿನಿತ್ಯ ಹಣೆಗೆ ಇಟ್ಕೋತಾ ಇರಬೇಕು. ಲಕ್ಷ್ಮಿಗೆ ಕ್ಷೀರಾಭಿಷೇಕ ಮಾಡಬೇಕು. ಒಂದು ಬೆಳ್ಳಿ ವಿಗ್ರಹವನ್ನು ಇಟ್ಕೊಂಡು ಅದಕ್ಕೆ ಅಭಿಷೇಕವನ್ನು ಮಾಡ್ತಾ ಇರಬೇಕು. ತುಂಬ ದೈವಶಕ್ತಿನ ಹೋಮದಲ್ಲೇ ಹವನದಲ್ಲೇ ಹಾಕಿರುವಂಥ ಒಂದು ಕಾಯಿನನ್ನು ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಈ ರೀತಿಯೆಲ್ಲ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಬ್ಯಾಂಕ್ ಸಾಲ ತೀರುತ್ತೆ, ಗೊತ್ತಲ್ಲ. ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಬ್ಯಾಂಕ್ ಸಾಲ ಮತ್ತು ಕೈ ಸಾಲ ತೀರಬೇಕು ಅಂತಂದರೆ ಈ ಒಂದು ತಂತ್ರವನ್ನು ನೀವು ಮಾಡಿ. ಏನು ಆ ಒಂದು ತಂತ್ರ ಅಂತ ನೋಡುತ್ತಾಯಿತು ಅಂದರೆ, ಒಂದು ಲಾವಂಚದ ಬೇರು ನೋಡಿ, ಲಾವಂಚದ ಬೇರನ್ನು ತೆಗೆದುಕೊಂಡು ನೀವು ಒಂದು ತಟ್ಟೆ ಒಳಗಡೆ ಇಟ್ಟು ಅದನ್ನು ಸುಟ್ಟುಬಿಡಿ. ಈ ಗ್ರಂಥಿ ಅಂಗಡಿಲಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಲಾವಂಚದ ಬೇರು. ಸುಟ್ಬಿಡಿ. ಅದು ಚೆನ್ನಾಗಿ ಎಲ್ಲ ಸುಟ್ಟೋಗುತ್ತೆ. ಸ್ವಲ್ಪ ಆರ ಆದಮೇಲೆ ಅದನ್ನು ಬೂದಿ ಮಾಡ್ಕೊಳ್ಳಿ. ಬೂದಿ ಮಾಡಿ ನೀವು ಏನು ಮಾಡಬೇಕು ಅಂತಂದರೆ 100 ರೂಪಾಯಿದು 8 ನೋಟನ್ನು ತೆಗೆದುಕೊಂಡು ಅದರ ಮೇಲೆ ಇದನ್ನು ಲೈಟಾಗಿ ಸವರಬೇಕು. ವಿಭೂದಿ ತಗೊಂಡು ಸವರಬೇಕು. ನೋಡಿ, 100 ರೂಪಾಯಿ 8 ಅಂತಂದರೆ ಶನಿಕಾರಕತ್ವ. ಬೇಗ ನಿಮ್ಮ ಸಾಲಗಳು ತೀರಲಿ ಅಂತ, ಕರ್ಮಗಳು ಕಳೀಲಿ ಅಂತ, ಗೊತ್ತಲ್ಲ. 8 ಅಂತಂದರೆ ಶನಿಕಾರಕತ್ವ. ಮತ್ತು ಲಾವಂಚ ಬೇರನ್ನು ಸುಟ್ಟಿದ್ರೆ ಕಪ್ಪು ಬೂದಿ ಬರುತ್ತೆ. ಸೊ ಕಪ್ಪು ಬೂದಿ ಅದು ಕೂಡ ಕಪ್ಪು, ಅದು ಶನಿಕಾರಕತ್ವ. 8 ಶನಿ ಮತ್ತು ಇದು 8 ಶನಿ. ಇದನ್ನು ನೀವೇನು ಮಾಡಬೇಕು ಅಂತಂದರೆ ಅದನ್ನು ಮಡಿಸಿ ಅದನ್ನು ದೇವ್ರ ಮುಂದೆ ಇಟ್ಟು ಒಂದು ಮಿನಿಮಮ್ 8 ಶುಕ್ರವಾರ ಅದನ್ನು ಪೂಜೆ ಮಾಡಿ. ಆ ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ 800 ರೂಪಾಯಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ 1 ವಾರಗಳ ಕಾಲ ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿ ನಿಮ್ಮ ಪರ್ಸಲ್ಲಿ, ನೀವು ವ್ಯಾನಿಟಿ ಬ್ಯಾಗ್ ಇತ್ತಂದರೆ ವ್ಯಾನಿಟಿ ಬ್ಯಾಗು, ಜೇಬು, ಪ್ಯಾಂಟ್ ಜೋಬು ಅಥವಾ ಶರ್ಟ್ ಜೋಬು ಅದರಲ್ಲಿ ಇಟ್ಕೊಂಡು 1 ವಾರಗಳ ಓಡಾಡಿ, ಹೊರಗಡೆ ಎಲ್ಲ ಓಡಾಡಿ.
ಅದಾದ ನಂತರ ನೀವು ಯಾವಾಗ ಬ್ಯಾಂಕ್ ಲೋನ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರೋ ಆವಾಗ ನೀವು ಈ ಒಂದು ನೋಟನ್ನು ನೀವೇನು ಮಾಡಬೇಕು, ಯಾವುದೋ ದುಡ್ಡು ಬರುತ್ತೆ ನೀವು ಇದನ್ನು ಕಟ್ತೀರ, ಯಾವುದನ್ನು ಗೂಗಲ್ ಪೇ ಅಥವಾ ಇದರಲ್ಲಿ ಇದು ಮಾಡಿಬಿಡ್ತೀರ. ಸೊ ಈ ಒಂದು ನೀವೇನು ಮಾಡಬೇಕು, ಅದು 800 ರೂಪಾಯಿ ನೀವು ಗೂಗಲ್ ಪೇನೇ ಮಾಡಿ, ಈ 800 ರೂಪಾಯಿಯನ್ನು ಸಾಲಕ್ಕೆ ನೀವು ಕಟ್ಟಿಬಿಡಿ. ತೊಗೊಂಡೋಗಿ ಬ್ಯಾಂಕನ್ನೇ ಕೂಡ ನಿಮ್ಮ ಶಾಲೆ ಅಲ್ಲಿ 800 ರೂಪಾಯಿ ಅಂತ ಬರಬೇಕಲ್ಲಿ ನಿಮ್ಮ ಪಾಸ್ಬುಕ್ಕಲ್ಲಿ. ಆವಾಗ ನೋಡಿ ಯಾವ ರೀತಿ ಮಿರಾಕಲ್ ಆಗುತ್ತೆ ಅಂತ. ಅಂದರೆ ನಿಮ್ಗೆ ಎಂಥ ಸಾಲ ಸೋಲಗಳಿತ್ತು ಅಂತಂದರೂ ಕೂಡ ಎಷ್ಟೊಂದು ಜನ 3 ತಿಂಗಳು 4 ತಿಂಗಳು ಕಟ್ಟೇ ಇರಲ್ಲ, ಅವರು ಕೂಡ 800 ರೂಪಾಯಿ ಕಟ್ಟಿ ನೋಡಿ ಯಾವ ರೀತಿ ಇದನ್ನು ಕ್ಯಾಶಲ್ಲೇ ಕಟ್ಟಬೇಕು. ಮತ್ತು ನಾನು ಹೇಳಿರುವಂತಹ ಒಂದು ಇದರಲ್ಲೇ ನೀವು ಕಟ್ಟಬೇಕು ಅಂತಂದರೆ ನೋಟನ್ನೇ ಕಟ್ಟಬೇಕು, ಬೇರೆ ನೋಟ್ ಇಟ್ಟರೆ ಆಗೋದಿಲ್ಲ ಅಂತಲ್ಲ. ಪೂಜೆ ಮಾಡಿ ಅದನ್ನು ಸವರಿ ಆ ಒಂದು ತಂತ್ರವನ್ನು ಮಾಡಿ ದೇವ್ರ ಮುಂದೆ ಇಟ್ಟು ಒಂದು ದಿನ, ಕೆಲವೊಂದಾರು ದಿನ, ಒಂದು ವಾರ ನೀವು ಜೇಬಲ್ಲಿ ಇಟ್ಕೊಂಡು ಪರ್ಸಲ್ಲಿ ಇಟ್ಕೊಂಡು ನಂತರ ಅದನ್ನು ಕಟ್ತು ಅಂತಂದರೆ ತುಂಬ ಶುಭ ಫಲವನ್ನು ಕೊಡುತ್ತೆ. ಯಾವುದೋ ರೀತಿ ನಿಮಗೆ ಬ್ಯಾಂಕ್ ಸಾಲ ಮತ್ತು ಕೈ ಸಾಲ ತಕ್ಷಣ ತೀರಿ ಹೋಗಿ ಬಿಡುತ್ತದೆ. ನೋಡಿ ಯಾವ ರೀತಿ ಮಿರಾಕಲ್ ಆಗುತ್ತೆ ಅಂತಂದರೆ ನಾನು ಹೇಳೋದಿಲ್ಲ, ನೀವೇ ಸ್ವತಃ ನಮಗೆ ಹೇಳ್ತೀರ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾಡಬೇಕು, ಬೇರೆ ದಿನ ಮಾಡಿದ್ರೆ ಇದು ಅಷ್ಟೊಂದು ಪರಿಣಾಮಕಾರಿ ಆಗಲ್ಲ. ಬೇರೆ ದಿನ ಬೇರೆ ತಂತ್ರವನ್ನು ಹೇಳ್ಕೊಡ್ತೀವಿ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ತುಂಬ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ, ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಭಾರತದ ಎಲ್ಲಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಒಳ್ಳೆಯದಾಗ್ತಾ ಬರುತ್ತೆ. ಯಾರ್ಯಾರು ಈ ತಂತ್ರವನ್ನು ನೋಡ್ತಾರೆ, ಯಾರ್ಯಾರು ಈ ಪ್ರೋಗ್ರಾಮನ್ನು ನೋಡ್ತಾರೆ, ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ, ಸಕಲ ಮಂಗಳವನ್ನು ಉಂಟು ಮಾಡಲಿ. ಜೊತೆಗೆ ಯಾರ್ಯಾರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಕಲ್ಪ ಮಾಡಬೇಕು, ವಿಶೇಷವಾಗಿ ಅವ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ